ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಹೆಚ್ಚು ಕಡಿಮೆ 2 ತಿಂಗಳಿಂದ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸೆರೆಮನೆಯಲ್ಲಿರ್ತಕ್ಕಂಥ ದರ್ಶನ್ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನೋಡೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಹೆಂಗಿದ್ದಾರೆ ಅಂದರೆ, ನಾನ್ ವೆಜ್ ಪ್ರಿಯ ದರ್ಶನ್ ಜೈಲಲ್ಲಿ ಏನು ತಿಂತಿದ್ದಾರೆ, ಅವ್ರಿಗೆ ಜೈಲೂಟ ಒಗ್ಗಿಲ್ಲ. ಒಂದು ರೀತಿ ರೋಗಿಯ ರೀತಿಯಲ್ಲಿ ಸೆರೆಮನೆ ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಜೈಲಲ್ಲಿ ರೋಗಿ ರೀತಿಯಲ್ಲೇ ಹಾಲು, ಬ್ರೆಡ್ಡು, ಮೊಟ್ಟೆ ಇದನ್ನು ಮಾತ್ರ ತಿಂತಾ ಇದ್ದಾರಂತೆ. 25 ದಿನಗಳ ಕಾಲ ಬರೀ ಹಾಲು, ಮೊಟ್ಟೆ, ಬ್ರೆಡ್ ಇಷ್ಟನ್ನೇ ಸೇವನೆ ಮಾಡಿದ್ದಾರೆ. ಜೈಲೂಟ ತಿಂದರೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತ ಎಲ್ಲವನ್ನ ಬಿಟ್ಟಿದ್ದಾರೆ. ಇದು ಕೋರ್ಟ್ಗೆ ಪೊಲೀಸ್ ಅಧೀಕ್ಷಕರು ಸಲ್ಲಿಸಿರ್ತಕ್ಕಂಥ ವರದಿ. ಜೈಲು ಪಾಲಾಗಿರುವ ದರ್ಶನ್ಗೆ ಅನಾರೋಗ್ಯದ ಸಮಸ್ಯೆ ಆಗಲೇ ಆಗಿತ್ತು. ಇವೆಲ್ಲ ಒಂಥರ ಅಜೀರ್ಣದ ರೀತಿಯಾಗಿತ್ತು, ಫುಡ್ ಪಾಯ್ಸನಿಂಗ್ ಆಗಿತ್ತು. ಹಾಗಾಗಿ 55 ದಿವಸದಲ್ಲಿ 25 ದಿವಸ ಹೆಚ್ಚು ಕಡಿಮೆ ರೋಗಿಯಾಗಿ ಜೈಲು ವಾಸ ಮಾಡಿದ್ದಾರೆ ದರ್ಶನ್. ಆರಂಭದಲ್ಲಿ 10 ದಿನ ಜುಲೈ ಮೊದಲ ವಾರದಲ್ಲಿ ಮೊಟ್ಟೆ, ಹಾಲು, ಬ್ರೆಡ್ ಮತ್ತು ವಿಟಮಿನ್ ಮಾತ್ರೆ ಇಷ್ಟೇ ಕೊಡಿ ಅಂತ ಕೇಳಿ ಒಂದು 10 ದಿನ ಏನೋ ಸೇವನೆ ಮಾಡಿದ್ರಂತೆ. ಮೊಟ್ಟೆ, ಹಾಲು, ಬ್ರೆಡ್ ಮಾತ್ರ ಸೇವನೆ ಮಾಡಿದ್ರಂತೆ 10 ದಿನಗಳ ಕಾಲ. ಅದಾದ ಮೇಲೆ ಮತ್ತೆ ಆಗಸ್ಟಲ್ಲಿ ಇಲ್ಲ ಆಗ್ತಾಯಿಲ್ಲ, ಸರಿ ಹೋಗ್ತಿಲ್ಲ ಫುಡ್ಡು, ಜೈಲೂಟ ಅಂದ್ಬಿಟ್ಟು ಮೊದಲ ವಾರದಲ್ಲಿ ಮತ್ತೆ ನಿಶಕ್ತಿ ನೆಪದಲ್ಲಿ ಹಾಲು, ಬ್ರೆಡ್ಡನ್ನು ಸೇವನೆ ಮಾಡಿದ್ದಾರೆ. ಹಾಲು, ಬ್ರೆಡ್ಡು, ಮೊಟ್ಟೆ ಇಷ್ಟನ್ನೇ ಕೊಡಿ ಸಾಕು ಅಂತ 15 ದಿನಗಳ ಕಾಲ ಹಾಲು, ಬ್ರೆಡ್, ಮೊಟ್ಟೆ ಹೆಚ್ಚುವರಿಯಾಗಿ ಬಳಕೆ ಮಾಡಿದ್ದಾರೆ. ಆವಾಗ 10 ದಿನ, ಆಮೇಲೆ 15 ದಿನ, 25 ದಿನ ಒಟ್ಟು. ಇದು ದರ್ಶನ್. ಅದಕ್ಕೆ ಅವ್ರಿಗೆ ವೆಯ್ಟ್ ಲಾಸ್ ಎಲ್ಲ ಆಗಿತ್ತು 10 kg. ಇದು ಹೈಕೋರ್ಟ್ಗೆ ಅಲ್ಲಿನ ಅಧೀಕ್ಷಕರು ಸಲ್ಲಿಸಿರ್ತಕ್ಕಂಥ ಮಾಹಿತಿ ದರ್ಶನ್ಗೆ ಏನಾಗಿತ್ತು ಅಂತ. ಯಾಕೆ ಅಂದರೆ ಇನ್ನೂ ಕೂಡ ದರ್ಶನ್ ಮನೆ ಊಟಕ್ಕೋಸ್ಕರ ಕೋರ್ಟ್ ಮೊರೆ ಹೋಗೇ ಇದ್ದಾರೆ. ಅದಿನ್ನೂ ಕೂಡ ಹೈಕೋರ್ಟಲ್ಲಿ ಇತ್ಯರ್ಥ ಆಗಬೇಕು. 5ನೇ ತಾರೀಕಿಗೇನೋ ಹಾಕಿದ್ದಾರೆ. ಈ ರಿಪೋರ್ಟಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಹೌದು, ಅವ್ರ ಆರೋಗ್ಯ ತಪ್ಪಿದ್ದಾರೆ, ಮನೆ ಊಟನೇ ಕೊಡಿ ಅಂತ ಕೋರ್ಟ್ ಒಂದು ಸರ್ತಿ ಹೇಳಿಬಿಟ್ರೆ ಆಗ ದರ್ಶನ್ಗೆ ಮನೆಯಿಂದ ಊಟ ಬರುತ್ತೆ. ಬಟ್ ಅವರಿಗೆ ಜೈಲೂಟ, ಈಗ ಜೈಲೂಟ ಬೇರೆಯವ್ರಿಗೆ ಅಡ್ಜಸ್ಟ್ ಆಗಿರ್ಬೋದು, ಬಟ್ ಇವ್ರಿಗಾಗಿಲ್ಲ. ಹಾಗಾಗಿ ಅವರು ಮನೆ ಊಟಕ್ಕೆ ಬೇಡಿಕೆ ಇಟ್ಟಿದ್ದಾರೆ.